ಫ್ರೆಂಡ್ಸ್, ವೆಲ್ಕಮ್ ಟು ಈಸಿ ಲೈಫ್ ಇನ್ ಕನ್ನಡ. ತಟ್ಟೆ ಫುಲ್ಲು ಪಲ್ಯ ರೆಡಿ ಇದೆ. ಏನು ಪಲ್ಯ ಅಂತ ಅಂದ್ಕೊಂಡ್ರಿ? ಆರೋಗ್ಯಕರವಾಗಿರೋ ನುಗ್ಗೆ ಸೊಪ್ಪಿನ ಪಲ್ಯ. ಇದೇ ರೀತಿ ಟೇಸ್ಟ್ ನೀವು ಮಾಡಬೇಕಾ? ಅದು ಯಾವ ರೀತಿ ಮಾಡಿದೆ ಅಂತ ಈ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಇದೊಂದು ಸರಿ ಟ್ರೈ ಮಾಡಿದ್ರೆ ಮತ್ತೆ ಇದನ್ನೇ ಮಾಡ್ತೀರಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಮೊದಲನೇದಾಗಿ ಯಾರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನಾನಿವತ್ತು ನುಗ್ಗೆ ಸೊಪ್ಪು ಪಲ್ಯ ಮಾಡಲಿಕ್ಕೋಸ್ಕರ ನೋಡಿ ಒಂದಿಷ್ಟು ನುಗ್ಗೆ ಸೊಪ್ಪು ತಗೊಂಡಿದ್ದೀನಿ. ತುಂಬ ಎಳೆ ಸೊಪ್ಪು ಇದು ನಮ್ಮ ಮನೆಯಿಂದದೇ. ನೋಡಿ ಎಷ್ಟು ಹೂವು ಮೊಗ್ಗು ಎಲ್ಲ ಇದೆ ಇದರಲ್ಲಿ. ಎಳೆ ಸಿಕ್ಕರೆ ತುಂಬ ಒಳ್ಳೆಯದು. ಹೊರಗಡೆ ಅಂತಂದರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ. ಅವ್ರು ಯಾವ ಥರ ಕೊಡ್ತಾರೆ ಅದನ್ನೇ ನಾವು ತೊಗೊಬೇಕಾಗುತ್ತೆ. ಇದನ್ನು ಇಷ್ಟು ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಇವಾಗ ಯಾವ ರೀತಿ ಪಲ್ಯ ಮಾಡೋದು ಅಂತ ನೋಡೋಣ ಬನ್ನಿ. ಇದಾದಮೇಲೆ ಮಾಡುವಾಗ ತೊಳ್ಕೊಂಡ್ರೆ ಸ್ವಲ್ಪ ಅಷ್ಟೇ ನೀರನ್ನೆಲ್ಲ ಹಾಕಿ ಹಿಡಬೇಡಿ, ಸ್ವಲ್ಪ ಕಹಿ ಥರ ಬಂದುಬಿಡುತ್ತೆ. ಯಾವಾಗ ಮಾಡ್ತೀರಿ ಆವಾಗ ತೊಳ್ಕೊಂಡ್ರೆ ಆಯಿತು. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿವಾಗ ಒಂದು ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ. ನೋಡಿ ಒಂದು ಬೌಲಲ್ಲಿ ನೋಡಿ ಒಂದು ಮುಕ್ಕಾಲು ಬೌಲಷ್ಟು ಮುಕ್ಕಾಲಷ್ಟು ಇದೆ. ಇಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ. ಇದನ್ನು ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಹುಡುಗ ಸಿಪ್ಪೆ ಇದ್ದರೆ ಚೆನ್ನಾಗಾಗೋದಿಲ್ಲ, ಅದರಿಂದಾಗಿ ಅದನ್ನೆಲ್ಲ ಸಿಪ್ಪೆನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಆ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅದು ಸಿಪ್ಪೆನೆಲ್ಲ ತೆಕ್ಕೊಂಬರೋಣ. ಇವಾಗ ಚೆನ್ನಾಗಿ ಇದನ್ನು ಸಿಪ್ಪೆಲ್ಲ ತೆಕ್ಕೊಂಬಂದಿದ್ದೀನಿ. ಇಷ್ಟ ಆಗಿದೆ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಂತರ ಒಂದು 2 ಗುಂಡೂರು ಮೆಣಸಿನ್ಕಾಯಿ, 3 ಗುಂಡೂರು ಮೆಣಸು, 2 ಬ್ಯಾಡಗಿ ಮೆಣಸು ತಗೊಂಡಿದ್ದೀನಿ. ಇದನ್ನು ಕೂಡ ಇದರಲ್ಲಿ ಹಾಕ್ಕೊಳ್ಳೋಣ. ಇದೇನು ಫ್ರೈ ಏನು ಮಾಡಿಲ್ಲ ನಾನು ಮೆಣಸಿನ್ಕಾಯಿ, ಅದು ಹಾಗೇ ಇದೆ. ಜಸ್ಟ್ ಇದನ್ನು ಒಂದು ಪೌಡ್ರ್ ಮಾಡ್ಕೊಂಬರ್ತೀನಿ. ಈಗ ನಾನು ಇಲ್ಲೊಂದು ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನಿಮಗೆ ಎಷ್ಟು ಎಣ್ಣೆ ಬೇಕು ಅಷ್ಟು ಎಣ್ಣೆ ನೀವು ಹಾಕ್ಕೊಳ್ಳಿ. ಎಣ್ಣೆ ಕಾಯ್ದ ಮೇಲೆ ಎಣ್ಣೆಗೆ ಕಾಯಲಿ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕ್ತಾ ಇದೆ. ಸ್ಟವ್ ಸ್ವಲ್ಪ ಕಮ್ಮಿನಲ್ಲೇ ಇಟ್ಕೊಳ್ಳಿ. ಒಂದಿಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ ನಾನು ಸ್ವಲ್ಪ. ಈ ಉದ್ದಿನಬೇಳೆನ ಕೂಡ ನಾನು ಇದರಲ್ಲೇ ಹಾಕ್ಕೊಳ್ತೀನಿ. ಫ್ರೈ ಆಗಲಿ. ಒಂದು ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇದನ್ನ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಇದಕ್ಕೇನೆ ಹಾಕ್ಕೊಳ್ತೀನಿ. ಹಾಗೆ ಫ್ರೈ ಆಗಲಿ. ಅದು ಸ್ವಲ್ಪ ಅರಿಶಿಣ ಇದಕ್ಕೆ ಹಾಕ್ಕೊಳ್ತೀನಿ. ಸ್ವಲ್ಪ ಕರಿಬೇವು ತಗೊಂಡಿದೆ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೀನಿ. ಈಗ ನಾನೇನು ನುಗ್ಗೆ ಸೊಪ್ಪನ್ನ ತೊಳೆದುಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ. ಇದರಲ್ಲಿ ಸ್ವಲ್ಪ ನೀರಿದೆ ಅಂದರೆ ಚೆನ್ನಾಗಿ ಹಿಂಡಿಬಿಟ್ಟು ತೆಗೀರಿ. ಅದನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದೇ ರೀತಿ ಈರುಳ್ಳಿ ಅದೇನು ನಾನು ಉಪಯೋಗಿಸ್ತಾ ಇದ್ದಾಗತ್ತು. ಆ ರೀತಿನೂ ಮಾಡ್ತೀನಿ. ಅದು ಇನ್ನೊಂದ್ಸರಿ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ. ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ತುಂಬ ಒಳ್ಳೆಯದು, ಹೆಲ್ತಿಗೆ ತುಂಬ ಆರೋಗ್ಯಕರವಾಗಿದೆ. ಇದನ್ನು ವೀಕ್ಲಿ ಒಂದು ಟ್ವೈಸ್ ಆದರೂ ತಿನ್ನಬೇಕು. ಅದು ಹೆಲ್ದಿ ಅಂತ ಹೇಳ್ತಾರೆ. ಕಣ್ಣಿಂದ ಹಿಡಿದು ಶುಗರ್ಗೆ, ಬಿ ಪಿಗೆ ಎಲ್ಲದಕ್ಕೂ ಒಳ್ಳೆಯದು.
ಎಷ್ಟು ಫ್ರೈ ಆಗ್ತಾಯಿದೆ ನೋಡಿ. ಈಗ ನಾನಿಲ್ಲಿ 1 ಕಪ್ಪಷ್ಟು ಹೆಸರು ಕಾಳನ್ನ ತೊಳೆದು ನೆನೆಗೆ ಹಾಕಿ ತೊಳೆದು ಬೇಯಿಸಿ ಇಟ್ಕೊಂಡಿದ್ದೆ. ಇದು ಆಪ್ಷನ್ನು, ಇದು ನಿಮಗೆ ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನಿದು ಹೀಟು ಅಂತ ಇದನ್ನು ಹಾಕ್ತಾಯಿದ್ದೀನಿ. ಹೆಸರು ಕಾಳನ್ನ ಫಸ್ಟೇ ನೆನೆಸ್ಬಿಟ್ಟು ಬೇಯಿಸ್ಬಿಟ್ಟು ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಹಾಕಿದ್ರೂ ಚೆನ್ನಾಗಿರುತ್ತೆ. ಅದರಿಂದ ಇದು ನಿಮಗೆ ಬೇಕಿದ್ರೆ ಹಾಕಿ ಫ್ರೆಂಡ್, ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಆದಷ್ಟು ಉಪ್ಪು ನೋಡಿ ಕಮ್ಮಿ ಹಾಕಿ, ಯಾಕೆಂದರೆ ಸೊಪ್ಪು ಅದು ಬೆಂದ ಮೇಲೆ ಸ್ವಲ್ಪ ತುಂಬ ಕಮ್ಮಿನೇ ಆಗುತ್ತೆ. ಆಮೇಲೆ ಉಪ್ಪು ಜಾಸ್ತಿ ಹಾಕ್ಬಿಟ್ಟು ಆಮೇಲೆ ಯಾವ ರೀತಿಯೂ ಆಚೆ ಈಚೆ ಯಾವ ಕಡೆನೂ ಇಲ್ದಾಗ ಆಗ್ಬಿಡ್ತೈತಿ ತಿನ್ನೋಕ್ಕಾಗ. ಅದರಿಂದ ಯಾವತ್ತೂ ಉಪ್ಪು ಸ್ವಲ್ಪ ಕಮ್ಮಿ ಹಾಕಿ, ಮತ್ತೆ ಬೇಕಿದ್ದರೆ ಹಾಕ್ಬೋದು. ಇದೊಂದು 2 ನಿಮಿಷ ಹೀಗೆ ಫ್ರೈ ಆಗಲಿ. ಇದಕ್ಕೆ ಮುಚ್ಚಳ ಏನು ಮುಚ್ಚಬೇಡಿ, ಇದು ಹೀಗೇ ಫ್ರೈ ಆಗಲಿ. ಯಾಕೆಂದರೆ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇದೆ, ಅದೆಲ್ಲ ಸ್ವಲ್ಪ ಡ್ರೈ ಆಗಲಿ, ಅದುವರೆಗೂ ಫ್ರೈ ಆಗಲಿ. ಇದು ಬೇಗನೆ ಬೇಯುತ್ತೆ ಸೊಪ್ಪು. ಆಮೇಲೆ ನೋಡುವ, ಇವಾಗ ಎಷ್ಟು ಫ್ರೈ ಆಗಿದೆ. ಇದಕ್ಕೆ ನಾವು ಏನು ಪೌಡರ್ ಮಾಡ್ಕೊಂಡಿದ್ದೆ ನಾನು, ಕಡಲೆ ಬೀಜ ಮತ್ತು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಅಷ್ಟೆಲ್ಲನೂ ಹಾಕ್ತಾಯಿದ್ದೀನಿ. ಇನ್ನೊಂದ್ಸರಿ ಮಿಕ್ಸ್ ಮಾಡಿ. ಒಂದು 2 ನಿಮಿಷ ಹೀಗೆ ಫ್ರೈ ಆಗಲಿ. ಇದು ಇವಾಗ ಆಗಿದೆ ನೋಡಿ ಫ್ರೆಂಡ್ಸ್, ಇದು ಪಲ್ಯ ರೆಡಿ ಆಗಿದೆ. ಇದು ಏನು ಅಷ್ಟು ಕೆಲಸನೇ ಇಲ್ಲ, ಈಸಿಯಾಗಿ ಒಂದು 5 ನಿಮಿಷದಲ್ಲಿ ಸೂಪರಾಗಿ ಆಯಿತು. ಇವಾಗ ಸ್ಟವ್ ಆಫ್ ಮಾಡಿದ್ರೆ ಆಯಿತು. ಸೊಪ್ಪು ತುಂಬ ಬೇಯಿಸ್ಬಿಡಿ, ತುಂಬ ಬೇಯಿಸಿದ್ರೆ ಕಸರೆ ಹೊಡೆದಂಗೆ ಆಗುತ್ತೆ. ಸಾಕು, ಇಷ್ಟು ಬೆಂದರೆ ಸಾಕು. ಸ್ಟವ್ ನಾನು ಆಫ್ ಮಾಡಿದ್ದೀನಿ, ಇಷ್ಟೇ ಬೆಂದರೆ ಸಾಕು. ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ. ಕೆಲವರು ನುಗ್ಗೆ ಸೊಪ್ಪೆಲ್ಲ ಕಹಿಯಿಂದ ತಿನ್ನೋದೇ ಇಲ್ಲ. ನುಗ್ಗೆ ಸೊಪ್ಪಿಂದ ಹಿಡಿದು ನುಗ್ಗೆ ಸೊಪ್ಪು, ಹೂವು, ನುಗ್ಗೆ ಸೊಪ್ಪಿನಲ್ಲಿ ಯಾವುದು ಇದಿಲ್ಲ ಫ್ರೆಂಡ್ಸ್, ಎಲ್ಲನೂ ತಿನ್ಬೋದು. ಸೊಪ್ಪಿಂದ ಹಿಡಿದು, ಕಾಯಿಯಿಂದ ಹಿಡಿದು, ಹೂವಿಂದ ಹಿಡಿದು ಎಲ್ಲ ಹೆಲ್ತ್ಗೆ ಬೆನಿಫಿಟ್ಟೇ ಇರೋದು. ಅದರಿಂದ ಯಾವುದೂ ತೊಂದರೆ ಯಾವುದೂ ಇಲ್ಲ. ನೋಡಿ ಫ್ರೆಂಡ್ಸ್, ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗೋಸ್ಕರ ಈಸಿ ಲೈಫ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.